ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ರಾಮೇಶ್ವರಂ ಟ್ರಿಪ್ ಬ್ಲಾಗ್ನ ಸೀರೀಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಟವರ್ ಹೌಸ್ ಮುಗಿಸ್ಕೊಂಡು ನಂತರ ಬಂದಿದ್ದು ಧನುಷ್ಕೋಟಿ ಕಡೆ. ಇಲ್ಲೇನಪ್ಪ ಅಂತ ಅಂದರೆ 2 ಸಾಗರಗಳು ಒಂದಾಗ್ತವೆ. ಒಂದು ಬೇ ಆಫ್ ಬೆಂಗಾಲ್, ಇನ್ನೊಂದು ಇಂಡಿಯನ್ ಓಷನ್. ಇದು ಒಂದಾಗೋ ಜಾಗವನ್ನು ತಮಿಳಿನಲ್ಲಿ ಏನಂತಾರೆ ಅಂತ ಅಂದರೆ ಅರಿಚಲ್ ಮನೆ ಅಂತ ಕರೀತಾರೆ. ಈ ಪ್ಲೇಸ್ಗೆ ಇನ್ನೊಂದು ಹೆಸರು. ಇದು ಭಾರತದ ಭೂಭಾಗದ ಕಟ್ಟಕಡೆಯ ಪಾಯಿಂಟ್. ಇದು ರಾಮೇಶ್ವರಂನಿಂದ ಸರಿಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಶ್ರೀಲಂಕಾ ಕೇವಲ 17 ಕಿಲೋಮೀಟರ್ ಅಷ್ಟೇ ಅಂತೆ. 2 ಕಡೆಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಿದೆ. ನಮಗೆ ಬೇಕಾದ ಥರ ಶಾಪಿಂಗ್ ಮಾಡ್ಬೋದು. ಕ್ಯೂಟ್ ಆಗಿರೋ ಇಯರ್ರಿಂಗ್ಸು, ನೆಕ್ಲೆಸ್ಸು ಆ್ಯಂಡ್ ಸಮುದ್ರ ಉತ್ಪನ್ನಗಳೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಭಾರತ ಭೂಪ್ರದೇಶದ ಕಟ್ಟಕಡೆಯ ಪಾಯಿಂಟ್ ಆದ್ದರಿಂದ ನ್ಯಾಷನಲ್ ಆಂಬ್ಲಮ್ ಇದೆ ಇಲ್ಲಿ. ಮೇಲಕ್ಕೆ ಹತ್ತೀರಾ? ಫೋಟೋ ತೆಗಿತೀನಿ. ಹತ್ತಿ ಮೇಲಕ್ಕೆ ಫೋಟೋ ತೆಗಿತೀನಿ. ಮೆಟ್ಲು ಗೊತ್ತಿಲ್ಲಪ್ಪ. ಈ ಹುಡುಗಿ ಹೆಂಗತ್ತಿಲ್ಲಪ್ಪ. ಅತ್ತಿ ನೀವು ಹತ್ತಿ, ನೀವು ಹೈಟ್ ಇದ್ದೀರಲ್ಲ ಹತ್ಬೋದು. ಅಪ್ಪ ಹಿಂಗ್ ಎತ್ತುತ್ತೀರಾ? ಅಮ್ಮನ ಎತ್ತುತ್ತೀರಾ? ಒಂಚೂರು ಸಪೋರ್ಟ್ ಕೊಡಿ. ನಾನು ಅದೇ ಹೇಳ್ದೆ. ಹಿಂಗೊಂಚೂರು ಇದು ಮಾಡಿ, ಅವ್ರು ಎತ್ತುತ್ತಾರೆ. ಎಗ್ಗಡಿ ನೋವಾಯ್ತಾ? ಫೋನ್ ಕೊಡಿ, ನಿಮ್ದು ಫೋಟೋ ತೆಗೆ. ಸುತ್ತಲೂ ಸಮುದ್ರ, ಎಲ್ಲಿಂದ ಎಲ್ಲಿ ನೋಡಿದ್ರೂ ಸಮುದ್ರ. ತುಂಬ ಚೆನ್ನಾಗಿತ್ತು ವ್ಯೂ. ಈ 2 ಸಮುದ್ರಗಳ ಮಧ್ಯೆ ಇದ್ದದ್ದು ಬರೀ ಒಂದೇ ಒಂದು ರೋಡ್ ಅಷ್ಟೇ. ಬಟ್ ಅದರಲ್ಲೇ ಎಷ್ಟೊಂದು ಡಿಫ್ರೆನ್ಸ್ ಇತ್ತು ಅಂತ ಅಂದರೆ, ಒಂದು ಕಡೆ ಸಮುದ್ರ ಬಹಳ ರಭಸವಾಗಿತ್ತು, ಅಲೆಗಳೆಲ್ಲ ತುಂಬ ತೀಕ್ಷ್ಣವಾಗಿದ್ದವು. ಇನ್ನೊಂದು ಕಡೆ ಸಮುದ್ರ ಅಷ್ಟೇ ಪ್ರಶಾಂತವಾಗಿತ್ತು, ಶಾಂತವಾಗಿತ್ತು. ನ್ಯಾಷನಲ್ ಆಂಬ್ಲಮ್ ಕಟ್ಟೆ ಮೇಲೆ ನಾವೆಲ್ಲ ಹತ್ತಿ ಫೋಟೋ ತೆಗೆಸ್ಕೊತಾ ಇದ್ವಿ. ಸ್ವಲ್ಪ ಹೈಟ್ ಇದ್ದಿದ್ದರಿಂದ ನಮ್ಗೆ ಹತ್ತೋದಕ್ಕೆ ಕಷ್ಟ ಆಯಿತು. ನನಗೆ ನಮ್ಮ ಮನೆಯವ್ರು ಎತ್ಕೊಂಡ್ರು. ಒಂದು ನಿಮಿಷ ಆಯ್ತು, ನಮ್ಮೂರಿನ ಫೋಟೋ ತಗೊಳ್ಳೋದು ಬಾ. ಬೇಗ ನಮ್ಮೂರಿನ ಫೋಟೋ ಇಲ್ಲ. ನೀರಲ್ಲಿ ಇಳಿದು ಆಟಾಡೋಣ ಅಂತ ಅಂದರೆ ನಮ್ಮಮ್ಮ ಹೆದರ್ಕೊಂಡು ನಮ್ಮನ್ನೆಲ್ಲ ಬಿಡಲೇ ಇಲ್ಲ. ಬಟ್ ಆದರೂ ಪರವಾಗಿಲ್ಲ ಅಂತ ದೂರದಿಂದನೇ ಎಲ್ಲನೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊತಾ ಹೋದ್ವಿ. ಯಾರಪ್ಪ ಇದು ಹುಡುಗಿ? ನಾನು ಹೋಗ್ತಾ ಇರ್ತೀನಿ, ಸ್ಲೋ ಆಗಿ ಫೋಟೋ ತೆಗಿರಮ್ಮ. ಇಲ್ಲಿ ಒಳ್ಳ ಚೆನ್ನಾಗಿದೆ. ಅವರೇ 5 ಗಂಟೆ ಮೇಲೆ ಕ್ಲೋಸ್ ಏನೋ. ಫೋಟೋಗ್ರಫಿ ಮಾಡ್ತವ್ರೆ ಮನೆಯವರು. ಶ್ಯಾಡೋ ತರ ಕಾಣಿಸ್ತಿದ್ದೀರಾ. ಈ ಅಲೆಗಳು ಎಷ್ಟು ರಭಸವಾಗಿದ್ದಾವೆ ಅಲ್ವಾ? ಬಟ್ ಈ ಅಲೆಗಳು ಎಷ್ಟು ಶಾಂತವಾಗಿದ್ದಾವೆ, ನಂತರ ಸೌಮ್ಯವಾಗಿದ್ದಾವೆ. ಈ ತರ ಅಲೆಗಳು ನಿಮಗೆ ಕಯ್ಯಪಯ್ಯ ಅಂತವೆ. ಹೀಗೆ ಸಮುದ್ರಕ್ಕೆ ಹೋಲಿಸ್ಕೊಂಡು ನಾವಿಬ್ಬರು ಒಬ್ರಿಗೊಬ್ರನ್ನ ರೇಗಿಸ್ಕೊಂಡು ಹೋಗ್ತಾ ಇದ್ವಿ. ಮದುವೆ ಆದಮೇಲೆ ಗೋವಾ ಹೋಗಿದ್ಬಿಟ್ರೆ ನಾವಿಬ್ಬರು ಇನ್ನೆಲ್ಲೂ ಹೋಗೇ ಇರಲಿಲ್ಲ. ಈ ಟ್ರಿಪ್ ನಮ್ಮೆಲ್ರಿಗೂ ಒಂಥರ ರಿಫ್ರೆಶ್ಮೆಂಟ್ ಥರ ಇತ್ತು. ಕಬಾಬ್ ಮೇ ಹಡ್ಡಿ.
ಇದೇ ವರ್ಷ ನನ್ನ ತಂಗಿ ಮದುವೆ ಇದ್ದಿದ್ದರಿಂದ ಅಮ್ಮಂದು CLs ಎಲ್ಲ ಖಾಲಿ ಆಗಿಬಿಟ್ಟಿದ್ದು. ಹಾಗಾಗಿ ಅಮ್ಮ ಸ್ವಲ್ಪ ಟೆನ್ಸ್ಡ್ ಆಗಿದ್ರು. ನಾವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ. ನಮ್ಮಿಬ್ಬರ ಫ್ಯಾಮಿಲಿಗಳು ಇದೇ ಫಸ್ಟ್ ಜೊತೆಯಲ್ಲಿ ಒಂದು ಟ್ರಿಪ್ಗೆ ಹೋಗಿದ್ದು. ಹಾಗಾಗಿ ತುಂಬ ಸ್ಪೆಷಲ್ ಆಗಿತ್ತು. ಈವ್ನಿಂಗ್ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಮನೆಯವರು ಈವ್ನಿಂಗ್ ಸನ್ಸೆಟ್ ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಧನುಷ್ಕೋಟಿ ನಂತರ ನಾವು ಇನ್ನು ಕೋದಂಡರಾಮ ಟೆಂಪಲ್ಗೆ ಹೊರಟ್ವಿ. ಕೋದಂಡರಾಮರ ಟೆಂಪಲ್ಗೆ ಹೋಗಬೇಕಾದಂಥ ದಾರಿ ತುಂಬ ರೋಮಾಂಚನವಾಗಿದೆ. ಎರಡೂ ಕಡೆ ಸಮುದ್ರ, ಮಧ್ಯದಲ್ಲಿ ಒಂದೇ ಒಂದು ನ್ಯಾರೋ ರೋಡ್ ಇದೆ. ತುಂಬ ಚೆನ್ನಾಗಿತ್ತು ವ್ಯೂ ಒಂದು. ಈ ಕೋದಂಡರಾಮರ ಟೆಂಪಲ್ನ ವಿಭೀಷಣ ಟೆಂಪಲ್ ಅಂತ ಕೂಡ ಕರೀತಾರೆ. ಕಾರಣ ಏನಪ್ಪ ಅಂತ ಅಂದರೆ ಇದೇ ಸ್ಥಳದಲ್ಲಿ ರಾವಣಾಸುರರ ತಮ್ಮನಾದ ವಿಭೀಷಣನಿಗೆ ಶ್ರೀರಾಮರು ಪಟ್ಟಾಭಿಷೇಕ ಮಾಡಿದರು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಈ ಕೋದಂಡರಾಮರ ಟೆಂಪಲ್ನಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಹನುಮಾನ್ ಹಾಗೆ ವಿಭೀಷಣರ ವಿಗ್ರಹಗಳಿವೆ. ಶ್ರೀ ಕೋದಂಡರಾಮನ್ ಟೆಂಪಲ್. ಎಳ್ನೀರು ಕುಡಿತೀರಾ? ಅಮ್ಮ ಎಳ್ನೀರು. ಅಮ್ಮ ಅಮ್ಮ ನಮ್ಮತ್ತೆ ಮಾವವರು ಸೆಲ್ಫೀಸ್ ತಗೋತಾ ಇದ್ರು. ಅದೊಂಥರ ಬ್ಯೂಟಿಫುಲ್ ಮೂಮೆಂಟ್ ಆಗಿತ್ತು. ನನಗೇನಪ್ಪ ಅನ್ನಿಸ್ತು ಅಂತ ಅಂದರೆ, ಮಕ್ಕಳನ್ನ ದೊಡ್ಡದು ಮಾಡೋ ಜವಾಬ್ದಾರಿಗಳಲ್ಲಿ ತಂದೆ ತಾಯಿಯಂದರು ಅವ್ರ ಖುಷಿಗಳನ್ನೇ ಅವ್ರು ಮರ್ತು ಬಿಟ್ಟಿರ್ತಾರೆ ಅಲ್ವಾ. ನಂತರ ಅಲ್ಲಿ ಎಳ್ನೀರು ಮಾರ್ತಾಯಿದ್ರು. ಎಲ್ಲರೂ ಒಂದೊಂದು ಎಳ್ನೀರು ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ಕುಡೀರಿ. ನೀರಲ್ಲಿ ಆಟ ಆಡ್ಬೇಕು ಅಂತ ಕಾಲ್ ನೆನ್ಸಿಲ್ಲ ಅದಕ್ಕೆ ಬಾಟೆ ನೀರವಲ್ಲ ಹಾಕೋದಿರ. ನಾಳೆ ಕನ್ಯಾಕುಮಾರಿನಲ್ಲಿ ಜಾಸ್ತಿ ನೋಡೋ ಪ್ಲೇಸ್ ಏನಿಲ್ಲ ಮಗಳೇ. ತುಂಬಾ ಟೈಮ್ ಇರುತ್ತೆ, ಚೆನ್ನಾಗಿ ಆಟ ಆಡ್ಬೋದು ಬೀಚಲ್ಲಿ. ಬೆಳಿಗ್ಗೆ ಬಂದು ಸಣ್ಣ ಕಲೆ ಇರೋದ ಚಟ್ನಿ ತಂದಲ್ವಲ್ಲ ನೀರು ಬಿಳಿಯಕ್ಕೆ. ಹಾ ಏನ್ ಮಾಡೋಣ, ಎಲ್ಲ ನಿಮ್ಮ ಅಮ್ಮನ ಸವಾಸ. ಕೋದಂಡರಾಮರ ಟೆಂಪಲ್ನಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಹೋಟೆಲ್ ಕಡೆ. ಇನ್ನೂ ನೋಡೋ ಅಂಥ ಪ್ಲೇಸಸ್ಗಳಿದ್ವು, ಬಟ್ ಈವ್ನಿಂಗ್ ಆಗಿದ್ದರಿಂದ ಹಾಗೆ ಅಪ್ಪ ಅಮ್ಮಂದಿರಿಗೆ ಸ್ವಲ್ಪ ಸ್ಟ್ರೈನ್ ಅನಿಸಿದ್ರಿಂದ ಸರಿ ಸಾಕು ಅಂತ ಹೋಟೆಲ್ ಕಡೆ ಹೊರಟ್ವಿ. ವರ್ಷಕ್ಕೆ 1-2 ಬಾರಿ ಆದರೂ ಹೀಗೆ ಫ್ಯಾಮಿಲೀಸ್ ಹೀಗೆ ಹೊರಗಡೆ ಟ್ರಿಪ್ ಬಂದರೆ ಎಲ್ಲರ ಮನಸ್ಸು ಹಗುರವಾಗಿರುತ್ತೆ. ಹಾಗೆ ಎಲ್ಲರೂ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗಿರ್ತಾರೆ. ತುಂಬ ಚೆನ್ನಾಗಿತ್ತು. ನಮಗಂತೂ ಬಹಳ ಖುಷಿ ಆಗ್ತಾಯಿತ್ತು. ನಾವಂತೂ ಅತ್ತೆ, ಮಾವ, ಸೊಸೆ, ಅಳಿಯ ಇದು ಯಾವುದೂ ಇಲ್ದಂಗೆ ಎಲ್ಲರೂ ಒಂಥರ ಫ್ರೆಂಡ್ಸ್ ಥರ ಇದ್ವಿ. ತುಂಬ ಖುಷಿ ಆಗ್ತಾಯಿತ್ತು. ಇದೇ ವರ್ಷ ನಮ್ಮ ತಂದೆಯವ್ರಿಗೂ ಕಾಲು ಏಟ್ ಮಾಡಿಕೊಂಡು ಅವರು ಕೂಡ ಎಲ್ಲೂ ಹೊರಗೆ ಬಂದಿರಲಿಲ್ಲ. ಈ ಟ್ರಿಪ್ ನಮ್ಮೆಲ್ರಿಗೂ ಒಂಥರ ರಿಫ್ರೆಶಿಂಗ್ ಆಗಿತ್ತು. ಧನುಷ್ಕೋಟಿ ಮುಗಿಸ್ಕೊಂಡು ನಾವೆಲ್ಲರೂ ರೂಮ್ಗೆ ಹೋಗಿ ಊಟ ಮಾಡಿಕೊಂಡು ಚೆಕ್ಔಟ್ ಆದ್ವಿ. ಎರಡೆರಡು ಮೂರು ಇರ್ತಾವಂತ ತಗೊಬಂದಾನೆ. ನೋಡಿರಿ ಒಂದೊಂದಲ್ಲ ಇದೇ ಇದಾವೆ. ನಮಗೆ ಕೊಟ್ಟರು ಚಪಾತಿ ತಿಂದು ಇಡ್ಲಿ ಕೊಟ್ಟರು.
ಅದೇ ಫುಲ್ ಆಗಿತ್ತು ನಿಂದೇನೆ ಅದು ಬೇಕಾದ್ರೆ ಕುಡಿಲಿಲ್ಲ. ನಮ್ಮ ನೆಕ್ಸ್ಟ್ ಪ್ರಯಾಣ ಕನ್ಯಾಕುಮಾರಿ ಕಡೆ. ಹಾಗಾಗಿ ರೈಲ್ವೆ ಸ್ಟೇಷನಿಗೆ ಬಂದು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಟ್ರೈನ್ನ ಹತ್ಕೊಂಡ್ವಿ. ರಾಮೇಶ್ವರಂ ಒಂದು ಡಿವೈನ್ ಪ್ಲೇಸ್, ಹಾಗೆ ಬ್ಯೂಟಿಫುಲ್ ಪ್ಲೇಸ್. ನಮ್ಮೆಲ್ರಿಗೂ ಬ್ಯೂಟಿಫುಲ್ ಮೆಮೊರೀಸ್ನ ಕೊಟ್ಟಂಥ ಪ್ಲೇಸ್. ಲವ್ ಯು ರಾಮೇಶ್ವರಂ.